ದೇಶದಲ್ಲೇ ಪ್ರಥಮ ಬಾರಿಗೆ 189 ಐತಿಹಾಸಿಕ ಪಾರಂಪರಿಕ ಸ್ಥಳದಲ್ಲಿ ಭಾರತ ಸರ್ಕಾರದ ಸಾಂಸ್ಕೃತಿಕ ಮಂತ್ರಾಲಯ ಹಾಗೂ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು 11ನೇ ಯೋಗ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಸಂಸ್ಕೃತಿ ಮಂತ್ರಾಲಯ ನಮ್ಮ ದೇಶದ ಏನು ಪ್ರೊಟೆಕ್ಟೆಡ್ ಎಲ್ಲ ಮಾನ್ಯುಮೆಂಟ್ಗಳನ್ನು ಸಂರಕ್ಷಿಸುವ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಯೋಗದ ಮಹತ್ವವನ್ನು ತಿಳಿಸುವ ನಿಟ್ಟಿನಲ್ಲಿ ಇವತ್ತು ಐತಿಹಾಸಿಕ ವಿಶ್ವವಿಖ್ಯಾತ ಗೋಲ್ ಗುಂಬಜ್ ಆವರಣದಲ್ಲಿ ಬೃಹತ್ ಒಂದು ಯೋಗ ತರಬೇತಿಯನ್ನು ಇವತ್ತು ಆಯೋಜನೆ ಮಾಡಿದ್ದರು. ಬಿಜಾಪುರ ನಗರದ ವಿವಿಧ ಶಾಲಾ ಕಾಲೇಜಿನ NSS ವಿದ್ಯಾರ್ಥಿಗಳು ಅಪಾರ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಿದ್ದರು. ಮುಖ್ಯವಾಗಿ ಪ್ರಧಾನಮಂತ್ರಿಗಳ ಒಂದು ಕಲ್ಪನೆ ಏನಿದೆ, ಸ್ವಸ್ಥ ಸಮಾಜ ದೇಶದಲ್ಲಿ ನಿರ್ಮಾಣ ಮಾಡಬೇಕು, ಬೌದ್ಧಿಕವಾಗಿ ಮಾನಸಿಕವಾಗಿ ನೆಮ್ಮದಿಯಾಗಿ ಇದು ಯೋಗವನ್ನು ನಮ್ಮ ಜೀವನದ ಅಂಗವನ್ನಾಗಿ ಮಾಡಿಕೊಳ್ಳಬೇಕು ಉದ್ದೇಶದಿಂದ ಅಂತಾರಾಷ್ಟ್ರ ಮಟ್ಟದಲ್ಲಿ ಯೋಗಿಗೆ ಪ್ರಮುಖ ಒಂದು ಮನ್ನಣೆ ಸಿಗ್ತಾ ಇದೆ. ವಿವಿಧ ದೇಶದಲ್ಲಿ ಯೋಗವನ್ನು ತಮ್ಮ ದೈನಂದಿನ ಒಂದು ಚಟುವಟಿಕೆಯನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಪಾರಂಪರಿಕವಾಗಿ ಬಂದಂಥ ಯೋಗದಿಂದ ಅನೇಕ ರೋಗಗಳು ನಿರ್ಮೂಲನೆಯಾಗುವಂಥ ಈ ಯೋಗದಲ್ಲಿ ಶಕ್ತಿ ಇದೆ. ಆದ್ದರಿಂದ ಸ್ವಸ್ಥ ಮನುಷ್ಯ ಸ್ವಸ್ಥ ಸಮಾಜ, ಸ್ವಸ್ಥ ಸಮಾಜ ಸ್ವಸ್ಥ ರಾಷ್ಟ್ರ ಅಂತ ಈ ಕಲ್ಪನೆಯೊಂದಿಗೆ ನಾವು ವಿದ್ಯಾರ್ಥಿಗಳಲ್ಲಿ ಯೋಗದ ಮಹತ್ವವನ್ನು ಇವತ್ತು ಅವರಿಗೆ ಪರಿಚಯಿಸಿದ್ದೀವಿ. ಇವತ್ತು ಏನು ಇಲ್ಲಿ ಭಾಗವಹಿಸಿದ್ದಾರೆ ಯೋಗದ ಒಂದು ಪರಿಚಯವನ್ನು ತಮ್ಮ ಸಮಾಜದಲ್ಲಿ ಮುಟ್ಟಿಸುವಂಥ ಕಾರ್ಯ ಮಾಡಬೇಕಂತೂ ಇವತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅತ್ಯಂತ ಶ್ಲಾಘನೀಯ. ನಾನು ವಿಜಾಪುರ ನಗರದ ಪರವಾಗಿ ಈ ಇಲಾಖೆಗೆ ನಾನು ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗದೆ ಸದೃಢ ಮಾನಸಿಕ ಸಮತೋಲನ ಖಿನ್ನತೆಗೆ ಈಗಾಗಲೇ ಯುವಕರು ಒಳಗಾಗ್ತಾ ಇದ್ದಾರೆ. ಒತ್ತಡದ ಒಂದು ಏನು ಸಮಾಜದ ನಡುವೆ ಖಿನ್ನತೆಗೆ ಯುವಕರು ಬಲಿಯಾಗ್ತಾ ಇದ್ದಾರೆ. ಯೋಗ ಒಂದೇ ಅದರಿಂದ ಹೊರಬರುವಂಥ ಒಂದು ನಮಗೆ ಸಾಧನೆ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಯೋಗವನ್ನು ನಮ್ಮ ದೈನಂದಿನ ಒಂದು ಶೈಲಿಯನ್ನಾಗಿ ರೂಪಿಸಿಕೊಳ್ಳಬೇಕಾಗಿದೆ ಯುವಕರು. ನಾನು ಡಾಕ್ಟರ್ ಜಾವೀದ್ ಜಮಾದಾರ್, ರಾಷ್ಟ್ರ ಪ್ರಶಸ್ತಿ ವಿಜೇತ, ಭಾರತ ಸರ್ಕಾರ. Today, 21st June 2025, made a new mark in the history. Why? Because it's because of the 11th anniversary of the International Yoga Day. International Yoga Day शुरू किया गया था 2014 में by our Prime Minister Narendra Modi, which was proposed in the UN nations that he wanted the whole world to know the concept of yoga. And today we are so proud that the whole world does know the concept of yoga. And as 21st June, the anniversary, the yearly anniversary, we observe this at various places in India, starting from Visakhapatnam and also at other different places in India. Today in Karnataka, we observed it in 4 magnificent monuments, which one among them was Gol Gumbaz Vijaypura. And यहाँ पे हम लोगों ने सुबह सुबह सब लोग बच्चे आए थे, students, school students, college students, the deputy staff, the healthcare staff, the policemen and various other people, also the public of Vijaypura who joined us and made this event really successful. इस event में हमने live broadcast देखा श्री नरेंद्र मोदी जी का. उसके साथ में हम लोगों ने this event was followed by a yoga session जिसको हमारे renowned योगा गुरुज ने लीड किया और हम लोगों को समझाया कि how yoga is important. Yoga is not just an exercise, it is a spiritual exercise which you do to connect your whole body. You connect your mind with your soul, with your thoughts, you just connect everything. योगा आपको इस चीज़ से एनेबल करता है कि आप खुद को समझो, आपकी बॉडी को समझो और आपके दिमाग को समझो. Yoga is the key to understand yourself in the society. That's what we are really proud to be a part of this International Yoga Day, and we are really thankful for the Ministry of Culture and Archaeological Survey of India for organizing this and also spreading it throughout the India, not just throughout the India but globally across the world. Thank you.
मैं शिफा जमादार. ಈ ದಿನದ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ಕೇಂದ್ರದ ಸಂಸ್ಕೃತಿ ಇಲಾಖೆ, ಕೇಂದ್ರ ಪುರಾತತ್ವ ಇಲಾಖೆ ವತಿಯಿಂದ, ಧಾರವಾಡ ವಲಯದ ವತಿಯಿಂದ, ನಮ್ಮ ಗೋಲ್ ಗುಂಬಜ್ ಕ್ಯಾಂಪಸ್ನಲ್ಲಿ ಮತ್ತು ಹಯೋಲೆ, ಪಟ್ಟದಕಲ್ಲು ಮತ್ತು ಬಾದಾಮಿ ಈ 4 ಸ್ಥಳಗಳಲ್ಲಿ ನಮ್ಮ ಇಲಾಖೆಯ ಆದೇಶದ ಮೇರೆಗೆ, ನಮ್ಮ ಪ್ರಧಾನಮಂತ್ರಿಗಳ ಆದೇಶದ ಮೇರೆಗೆ, ಭಾರತ ಸರ್ಕಾರದ ಆದೇಶದ ಮೇರೆಗೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಶಸ್ವಿಯಾಗಿ ನಾವು ನೆರವೇರಿಸಿದ್ದೀವಿ. ಎಲ್ಲ ನಮ್ಮ ಬಂಧು ಮಿತ್ರರು, ವಿದ್ಯಾರ್ಥಿಗಳು, ನಮ್ಮ ಅತಿಥಿಗಳು ಬಂದು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಒಂದು ಯೋಗ ದಿನಾಚರಣೆಯ ಒಂದು ಘೋಷವಾಕ್ಯ ಒನ್ ಹೆಲ್ತ್ ಒನ್ ಅರ್ತ್. ಈ ಒಂದು ಅರ್ಥವಾಕ್ಯವನ್ನು ನಾವೆಲ್ಲವೂ ತಿಳ್ಕೊಂಡು ಯೋಗವನ್ನು ಅಭ್ಯಾಸ ಮಾಡೋಣ. ಇದನ್ನು ನಾವೊಂದು ಹಬ್ಬದ ರೀತಿ ನಾವೆಲ್ಲ ಆಚರಣೆ ಮಾಡೋಣ ಅಂತ ಹೇಳಿ ನಾನು ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಈ ದಿನ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಾವೇದ್ ಜಮಾದಾರರು, ವಿಜಯಪುರ ಜಿಲ್ಲೆ, ಇವರು ಮತ್ತು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ನುರಿತ ಯೋಗ ಟೀಚರ್ನಿಂದ ಎಲ್ಲರೂ ಸೇರಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿದ್ದೀವಿ. ಇದರಿಂದ ಎಲ್ಲರಿಗೂ ಕೂಡ ತುಂಬ ಸಂತೋಷ ಇದೆ. ಈ ಆಚರಣೆ ಚೆನ್ನಾಗಿ ನಡೀಲಿ. ನಾವೆಲ್ಲರೂ ಇದ್ರ ಮೂಲಕ ಒಂದು ಯೋಗವನ್ನು ಹಬ್ಬವಾಗಿ ಆಚರಿಸಬೇಕು, ಬಳುವಳಿಯಾಗಿ ನಾವು ಇದನ್ನು ಸ್ವೀಕರಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ನಾನು NBD ಕೆಂಪೇಗೌಡ, ಡೆಪ್ಯೂಟಿ ಸೂಪರಿಂಟೆಂಡಿಂಗ್ ಆರ್ಕಿಯಾಲಜಿಕಲ್ ಇಂಜಿನಿಯರ್ ಆಗಿ ಧಾರವಾಡ ವಲಯದ ಕೇಂದ್ರ ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಈ ಒಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ತುಂಬ ಯಶಸ್ವಿಯಾಗಿ ಎಲ್ಲರೂ ಬಂದು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.